ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಅವರು ಬೆಳಗ್ಗೆ ಒಂದು 4 ಗಂಟೆಗೆ ವಾಕಿಂಗ್ ಬರೋರು. 4 ಗಂಟೆಗೆ 4 ಗಂಟೆಗೆ ಎದ್ದೋರು. ಅವ್ರಿಗೆ 4 ಗಂಟೆಗೆ ಎದ್ದು ವಾಕಿಂಗ್ ಮಾಡ್ತಾರೆ ರೂಮಲ್ಲಿ. ಬಂದ ತಕ್ಷಣ ಹಾರ್ಮೋನಿಯಂ ಹಿಡ್ಕೊತಾರೆ. ಹಾರ್ಮೋನಿಯಂ ನನಗೆ ಅಲಾರಾಮ್ ಇದ್ದಂಗೆ. ರಪ್ಪತ್ ನಾನು ರೆಡಿಯಾಗಿ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಸ್ ಹತ್ರ ಕೂತ್ಕೊಂಡು ನೋಟೇಷನ್ಸ್ ಬರೆಯೋದು. ಇವತ್ತು ಇದಿದೆ ಕಣೋ, ಇವತ್ತು ಈ ಸಾಂಗ್ ಬರ್ತಾರೆ, ಇವರು ಶ್ರೀದೇವಿ ಮ್ಯಾಮ್ ಬರ್ತಾರೆ, ನಾನು ನೋಟೇಷನ್ ಬರ್ಕೊ, ಅವ್ರಿಗೆಲ್ಲ ಹಾಡ್ಸು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ಅವನಿಗೆ ಅವನೇ ಸಾಟಿ ಕಣೋ ಅಪ್ಪ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ಥ್ಯಾಂಕ್ ಯು. ತಾವಾಗಿದ್ದೀರಿ? ಗುಡ್ ಸರ್, ವೆರಿ ಗುಡ್. ತುಂಬ ಒಳ್ಳೆ ಹಾಡು ಮಾಡಿದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಷ್ಟು ನಮಗೆ ಏಜು ಸರ್? ಏಜ್ ಎಷ್ಟು ನಮಗೆ? ಸರ್ ನನಗೆ ಕರೆಕ್ಟಾಗಿ 29 ರನ್ನಿಂಗ್. ಇನ್ನು ನೆಕ್ಸ್ಟ್ ಅಕ್ಟೋಬರ್ಗೆ 30. ಏನು ಹಿನ್ನೆಲೆ ನಿಮ್ಮದು? ಸರ್ ನಾನು 15 ಇಯರ್ಸ್ ಹಂಸಲೇಖ ಸರ್ ಜೊತೆಲೇ ಬೆಳೆದಿದ್ದು. ಆಲ್ಮೋಸ್ಟ್ ಅವರೇ ನನಗೆ ಕಲಿಸಿರೋದು. ಅದಾದಮೇಲೆ 2 years ಐ ವರ್ಕ್ ವಿತ್ A.R. ರೆಹಮಾನ್. ಅವ್ರು ನನಗೆ ಗೈಡ್ ಮಾಡಿದ್ದು. ಆಮೇಲೆ ಸೊ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ ಸರ್. ಓಕೆ, ಎಷ್ಟನೇ ವರ್ಷ ಅಂದರೆ ಏನು ಓದಿದ್ದಲ್ಲ? ಏನು ಓದಿದ್ದು 10th ಮುಗಿಸಿ ಡಿಗ್ರಿ ಮಾಡಿದೆ ನಾರ್ಮಲ್ ಕಾಲೇಜ್. ಅದಾದಮೇಲೆ ಮಾಸ್ಟರ್ ಡಿಗ್ರಿ ಹಂಸಲೇಖ ಸರ್ ಜೊತೆ ಮಾಡಿ, ಆಮೇಲೆ ನನ್ನ EMP ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ A.R. ರೆಹಮಾನ್ ಹತ್ರ ಅಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಮಾಡಿ, ಸೊ ಐ ಹ್ಯಾವ್ ಮಾಸ್ಟರ್ ಡಿಗ್ರಿ. ಸಾರಿ, ಇನ್ ಮ್ಯೂಸಿಕ್. ಎಸ್. ಓದಿರೋದು ಮ್ಯೂಸಿಕ್ಕು? ಎಸ್. ಇಂಜಿನಿಯರಿಂಗ್ ಓದ್ ಬರ್ತಾ ಆ ಥರ ಅಲ್ಲ? ಇಲ್ಲ ಸರ್, ಅಂದರೆ ನಾನು ಕಾಮರ್ಸ್ ಹೋಗ್ತಿದ್ದೆ. ಹಂಸಲೇಖ ಸರ್ ಅಂದ್ರೆ ಬೇಡ, ನಿನ್ನ ಪ್ರೊಫೆಷ್ನಲ್ಲಿ ಬೇರೆ, ನೀನು ಯಾಕೆ ಸುಮ್ಮನೆ ಈ ಕಡೆ ಜಂಪ್ ಆಗ್ತಿದ್ದೆ, ಮೈಂಡ್ ಡೈವರ್ಟ್ ಆಗುತ್ತೆ, ಡಿಗ್ರಿ ಮುಗಿಸ್ಕೊಂಡು ಸೆಕೆಂಡ್ PU ಮುಗಿಸ್ತಾನೆ ಬಂದ್ಬಿಡು ಸ್ಟುಡಿಯೋಗೆ ಬಾ ಅಂತಂದರು. ಸೊ ಅಲ್ಲಿ ಆಫ್ಟರ್ ದ್ಯಾಟ್ ನನ್ನ ಟ್ರೈನ್ ಮಾಡಿದ್ರು. ಒಂದೊಂದೇ ರಾಜವಲಿ, ನಾನು ನನ್ನ ಕನಸು ಅಂತೆಲ್ಲ ವರ್ಕ್ ಮಾಡಿ ಬ್ಯಾಕ್ಗ್ರೌಂಡ್ ಸ್ಕೋರ್, ಸೊ ನೊಟೇಷನ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್ಸ್, ಟ್ರ್ಯಾಕ್ ಸಿಂಗರಾಗಿ ಹಾಡಿ, ಸೊ ಅವ್ರನ್ನ ಟ್ರೈನ್ ಅಪ್ ಮಾಡಿದ್ರು ಕಂಪ್ಲೀಟಾಗಿ. ಓಕೆ, ಹೇಳಿ, ಹಂಸಲೇಖ ಅವ್ರ ಜೊತೆ ವರ್ಕ್ ಮಾಡೋದು ಹೇಗಿರುತ್ತೆ? ಕೆಲವು ಅನುಭವಗಳು, ಮರೆಯಲಾರದ ಅನುಭವಗಳು ಚೆನ್ನಾಗಿದೆ ಸರ್. ಅಂದರೆ ಅವರು ನಮಗೆ ಅಲ್ಲೇ ನಾವೊಂದು ಸ್ಮಾಲ್ ಮನೆ ಮಾಡಿಕೊಟ್ಟಿದ್ರು ಅಲ್ಲಿ. ಸೊ ಅವ್ರ ಮನೇಲೆ? ಎಸ್, ನನಗೆ ಸಪ್ರೇಟಾಗಿ ಅಲ್ಲೇ ಒಂದು 6 years ಇದೆ ಆ್ಯಕ್ಚುಲಿ. ಬಿಕಾಸ್ ನನಗೆ ಪರ್ಸನಲಾಗಿ ಟ್ರೈನ್ ಅಪ್ ಮಾಡ್ತಿದ್ರು ಸೊ ಮೂವೀಸ್ಗೆಲ್ಲ. ಸೊ ಅವರು ಬೆಳಗ್ಗೆ ಒಂದು 4 ಗಂಟೆಗೆ ವಾಕಿಂಗ್ ಬರೋರು. 4 ಗಂಟೆಗೆ 4 ಗಂಟೆಗೆ ಎದ್ದೋರು. ಅವ್ರಿಗೆ 4 ಗಂಟೆಗೆ ಎದ್ದು ವಾಕಿಂಗ್ ಮಾಡ್ತಾರೆ ರೂಮಲ್ಲಿ. ಬಂದ ತಕ್ಷಣ ಹಾರ್ಮೋನಿಯಂ ಹಿಡ್ಕೊತಾರೆ. ಹಾರ್ಮೋನಿಯಂ ನನಗೆ ಅಲಾರಾಮ್ ಇದ್ದಂಗೆ. ರಪ್ಪತ್ ನಾನು ರೆಡಿಯಾಗಿ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಸ್ ಹತ್ರ ಕೂತ್ಕೊಂಡು ನೋಟೇಷನ್ಸ್ ಬರೆಯೋದು. ಇವತ್ತು ಇದಿದೆ ಕಣೋ, ಇವತ್ತು ಈ ಸಾಂಗ್ ಬರ್ತಾರೆ, ಇವರು ಶ್ರೀದೇವಿ ಮ್ಯಾಮ್ ಬರ್ತಾರೆ, ನಾನು ನೋಟೇಷನ್ ಬರ್ಕೊ, ಅವ್ರಿಗೆಲ್ಲ ಹಾಡ್ಸು. ಸೊ ಮೈ ಜಾಬ್ ವಾಸ್ ಸಿಂಗರ್ಸ್ ಬರ್ತಾರೆ, ಅವ್ರಿಗೆ ಲಿರಿಕ್ಸ್ ಕೊಟ್ಟು ನೋಟೇಷನ್ಸ್ ಕೊಟ್ಟು ಸ್ವರಗಳು ಹಾಡಿಸಿ, ಬಾಸ್ ಈ ಥರ ಟ್ಯೂನ್ ಮಾಡಿರ್ತಾರೆ, ಸೌಂಡ್ ಇಂಜಿನಿಯರ್ ರೆಕಾರ್ಡ್ ಇಡ್ತಾರೆ, ನಾನು ಟೇಕ್ ತೊಗೊತೀನಿ. ಸಾಂಗೆಲ್ಲ ಕರೆಕ್ಷನ್ಸ್ ಎಲ್ಲ ಮುಗಿದ ಮೇಲೆ ಬಾಸ್ ಕರೆಸ್ತೀನಿ, ಗುರುಗಳೇ ಬನ್ನಿ ನೋಡಿ ಅಂತಂದು. ಸೊ ಚೆಕ್ ಮಾಡ್ತಾರೆ, ಏನಾದ್ರು ಕರೆಕ್ಷನ್ ಇದ್ದರೆ ಸರ್ ತಿರ್ಗಾ ಇದು ರೀಟೇಕ್ ಮಾಡಿಸಿ. ಸೊ ಇದೊಂದು ಡೈಲಿ ರೊಟೀನ್ ಆಗಿತ್ತು. ಅದಾದಮೇಲೆ ರಾತ್ರಿ ಕೂತ್ಕೊಂಡು ಡಿಸ್ಕಷನ್ ಮಾಡೋರು, ಹಂಗೆಲ್ಲ ಇದ್ಕೊಂಡು ಸ್ಟೋರೀಸು, ಸರ್ ಹಳೆ ಸ್ಟೋರೀಸೆಲ್ಲ ನೀನು ಹೆಂಗೆ ಮಾಡಬೇಕು, ನನ್ನ ಗುರುಗಳು ಹೆಂಗೆ ಕಳ್ಸ್ಕೊಡು, ಅವ್ರ ಗುರುಗಳು ಏನು ಕಳ್ಸ್ಕೊಟ್ಟಿರೋ ನೋಟೇಷನ್ಸ್ ಎಲ್ಲ ನನಗೂ ಒಂಚೂರು ಕೂತಿ ಬರ್ಸಿ, ನೋಡಿ ಹಿಂಗಿರಬೇಕು, ಇದು ಹಿಂಗಿರಬೇಕು ಕಂಪೋಸಿಷನ್ಸ್, ಮತ್ತು ಜನದ ಜೊತೆ ಹೆಂಗೆ ಇಂಟ್ರಾಕ್ಷನ್ ಮಾಡಬೇಕು, ಪ್ರೊಡ್ಯೂಸರ್ಸ್ ಬಂದಾಗ ಈ ಥರ ಹೆಂಗಿರಬೇಕು, ನನ್ನ ಸಿಚುವೇಶನ್ ಹೆಂಗಿತ್ತು, ಕಂಪೋಸಿಷನ್ಸ್ ಎಲ್ಲ ಹೆಂಗಿತ್ತು, ಆ ಟೈಮಲ್ಲಿ ಹೆಂಗಿತ್ತು, ಇವಾಗ ಲೈವ್ ಹೆಂಗಿದೆ, ಆವಾಗ ಡಿಜಿಟಲ್, ಇವಾಗ ಡಿಜಿಟಲ್ ಹೆಂಗಿದೆ. ಸೊ ತುಂಬ ಕಂಪ್ಲೀಟ್ ಅವ್ರ ಗುರುಗಳನ್ನ ಏನನ್ನು ಕಳ್ಸ್ಕೊಟ್ಟಿದ್ರು ಸರ್, ನನಗೂ ಸೇಮ್ ಪ್ಯಾಟರ್ನ್ ನನಗೂ ಕಲ್ಸ್ಕೊಂಡು ಬಂದರು ಸರ್. ಯಾವುದು ಅವ್ರು ಶೇರ್ ಮಾಡಿದ ಇನ್ಸಿಡೆಂಟ್ ಯಾವುದು, ರಿಯಲ್ ಇನ್ಸಿಡೆಂಟ್? ಆ ಕಾಲದಲ್ಲಿ ಹೇಗಿತ್ತಂತೆ ಅವ್ರು ಮಾಡೋದು, ನೆನಪಿದೆಯಾ? ಆ ಕಾಲದಲ್ಲಿ ಸರ್ ಕಂಪ್ಲೀಟ್ ಲೈವ್ ಇತ್ತು ಸರ್. ಅವಾಗ ಇವಾಗಿನ ಕಾಲದಲ್ಲಿ ದೇರ್ಸ್ ಆಲ್ಮೋಸ್ಟ್ ಜಸ್ಟ್ 60% ಡಿಜಿಟಲ್ ಇದೆ ಸರ್. ಆಲ್ಮೋಸ್ಟ್ ಕೀಬೋರ್ಡಲ್ಲೇ ಇರುತ್ತೆ. ಜಸ್ಟ್ ಒಂದು 40% ಮಾತ್ರ ಲೈವು, ಸ್ಟ್ರಿಂಗ್ ಸೆಕ್ಷನ್ ಆಗಲಿ, ಇಲ್ಲ ಫ್ಲೂಟ್ ಆಗಿರ್ಬೋದು, ಇಲ್ಲ ಶಾನ ಇರ್ಬೋದು. ಬಟ್ ಆವಾಗಿಂದ ಕಂಪ್ಲೀಟ್ ಸಾಂಗ್ಸ್ ಒಂದು ಸತಿ ಸ್ಟಾರ್ಟ್ ಆದರೆ ಒಂದು ಸ್ಮಾಲ್ ಕರೆಕ್ಷನ್ ಇದ್ರೆ ಫಸ್ಟ್ ರೀಟೇಕಿಂದ ತೊಗೊಳೋರು ಸಾಂಗ್ಸ್. ಇವಾಗಿಂಗಲ್ಲ, ಕರೆಕ್ಷನ್ ಮೇಲೆ ತೊಗೊಬೋದು, ಇಲ್ಲಿಂದ ಟೇಕ್ ತೊಗೊಬೋದು, ಒಂದು ಸಾಂಗ್ ಮಧ್ಯದಲ್ಲೇ ಟೇಕ್ ತೊಗೊಬೋದು. ಬಟ್ ಹಂಗಲ್ಲ, ಅಲ್ಲಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆದರೆ ಎಂಡ್ ತನಕ ಒಂದೇ ಟೇಕ್ ಇತ್ತು ಸರ್. ಸೊ ಅವಾಗ ತುಂಬ ಕಷ್ಟ ಇತ್ತು ಸರ್, ಚಾಲೆಂಜಿಂಗ್ ಇತ್ತು ಆ್ಯಕ್ಚುಲಿ ಅವಾಗ. ಈಗ ಟೆಕ್ನಾಲಜಿ ಬಂದಮೇಲೆ ಏನೋ ಇಸ್ ಕಮಿಂಗ್ ಲೇಸಿ ಮನುಷ್ಯನ ಕೆಲಸನ ಕಮ್ಮಿ ಮಾಡ್ಕೊಂಬರ್ತಾ ಇದೆ. ಸೊ ನೀವು ಹಂಸಲೇಖ ಅವ್ರು ಸೇರಿ ಮಾಡಿದ ಹಾಡು ಯಾವುದು, ಹಿಟ್ ಹಾಡುಗಳು? ಕೆಲವು ಹಿಟ್ ಹಾಡುಗಳು ನಾನು ಸೇರ್ಗಳನ್ನ ಅಂದರೆ ಐ ವಾಸ್ ಪಾರ್ಟ್ ಆಫ್ ಹಂಸಲೇಖ ಸರ್. ರಾಜವಲಿ, ನಾನು ನನ್ನ ಇದು ರಾಜವಲಿಲಿ ಓಂ ಹಿಂದೂ ಗುರುತು ಆ ಸಾಂಗ್ ಇದೆ, ಮತ್ತು ಚಲ್ತಾ 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 ಸಾಂಗ್ಸ್ ಇದೆ. ನಾವೆಲ್ಲ ಹೋಗಿ ಸೋನು ನಿಮ್ಮ ಕೈಯೆಲ್ಲ ಹಾಡಿಸಿ ಅಲ್ಲಿಂದ ಟ್ರ್ಯಾಕ್ ಎಲ್ಲ ತೊಗೊಂಬಂದು ಇಲ್ಲಿ ತಿರ್ಗಾ ಮಿಕ್ಸಿಂಗ್ ಮಾಸ್ಟರಿಂಗಲ್ಲಿ ಕುಂತು. ಸೊ ದ್ಯಾಟ್ ವಾಸ್ ಜರ್ನಿ. ಓಕೆ, ಆಮೇಲೆ ನೀವು ಈ ಕಡೆ ಬಂದಿದ್ದು ನೀವು ಇಂಡಿಪೆಂಡೆಂಟ್ ಆಗಬೇಕು ಅಂತ? ಇಲ್ಲಿ ಇಂಡಿಪೆಂಡೆಂಟ್ ಆಗ ಬಂದು ಅದೇ ಹಂಸಲೇಖ ಸರ್ದು ಅಲ್ಲಿ ಮುಗ್ದು ಬಾಸ್ ಹತ್ರ ಒಂದು ಒಪಿನಿಯನ್ ಕೇಳಿ, ಅಲ್ಲಿ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ಬೋದು ಅಂತ ಕೇಳಿ, ಹೋಗೋದು ಮುಗಿಸ್ಕೊಂಬ ಪ್ರೋಗ್ರಾಮಿಂಗ್ ಕೆಲಸ ಅಂತ. ಸರ್ ಪ್ರೋಗ್ರಾಮಿಂಗ್, ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್, ಅರೇಂಜ್ಮೆಂಟ್ಸ್ ಮಾಡೋದು. ಸೊ ಸಾಫ್ಟ್ವೇರ್ ಮಾಡೇ ಮಾಡ್ತಾರೆ ಪ್ರೋಗ್ರಾಮಿಂಗ್. ಅಂದರೆ ಒಂದು ಸಾಂಗ್ ರೆಡಿ ಆದಮೇಲೆ
ಸೊ ಅದಕ್ಕೆ ಹಿನ್ನೆಲೆ ಸಂಗೀತ ಬೇಕಲ್ವ ಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಅದಕ್ಕೆ ಸ್ವಲ್ಪ ಒಂದು ಆರ್ಕೆಸ್ಟ್ರೇಷನ್ ಹೆಂಗೆಲ್ಲ ನಡೀತದೆ, ಒಂದು ಪ್ರೋಗ್ರಾಮಿಂಗ್ ಹೆಂಗೆ ನಡೀತದೆ ಅಂತ ಒಂದು EMP ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಅಂತ ಎ ರಮನ್ ಇನ್ಸ್ಟಿಟ್ಯೂಟ್ ಇದೆ ಚೆನ್ನೈಯಲ್ಲಿ. ಸೊ ಅದು ಕಲೆನ ಅಂತ ಅನಿಸ್ತು, ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಮ್ಯೂಸಿಷಿಯನ್. ಅಲ್ಲಿ ಹೋಗಿ 2 years ಎ ರಮ್ ಜೊತೆ ಅಲ್ಲಿ ವರ್ಕ್ ಮಾಡಿ, ಸೊ ಅಲ್ಲಿ ಐ ರೆಪ್ರೆಸೆಂಟೆಡ್ ಕರ್ನಾಟಕ ಆ್ಯಕ್ಚುಲಿ. ಅಲ್ಲಿ ನನ್ನ ಹತ್ರ ಲ್ಯಾಪ್ಟಾಪ್ ಇರಲಿಲ್ಲ ಸರ್ ಆ್ಯಕ್ಚುಲಿ. ಸೊ ನಿಜ ಹೇಳ್ಬೇಕಂದ್ರೆ, ಬಿಕಾಸ್ ಅಲ್ಲಿ ಪ್ರೋಗ್ರಾಮ್ ಮಾಡಬೇಕಂತಂದರೆ ಎವ್ರಿ ಒನ್ ಅವ್ರಿಗೆ ಒಂದು ಲ್ಯಾಪ್ಟಾಪ್ ಇರಲೇಬೇಕಾಗಿತ್ತು. ಸೊ ನನಗೆ ಹತ್ರ ಲ್ಯಾಪ್ಟಾಪ್ ಇರಲಿಲ್ಲ. ಅವಾಗ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇತ್ತು ಮನೇಲಿ, ಸ್ವಲ್ಪ ಪರಿಸ್ಥಿತಿನೂ ಚೆನ್ನಾಗಿರಲಿಲ್ಲ. ಬಟ್ ದೆನ್ ಹೋಗ್ತಾ ನಾನೇನು ಮಾಡ್ತಿದ್ದೆ, ಈವ್ನಿಂಗ್ ಕ್ಲಾಸ್ ಮುಗಿತಿತ್ತು. ಈವ್ನಿಂಗ್ ಕ್ಲಾಸ್ ಮುಗಿದ ತಕ್ಷಣ ನಾನು ಆಫೀಸಲ್ಲೇ ಸಿಸ್ಟಮ್ ಇರ್ತಿದ್ದಲ್ಲ, ಅಲ್ಲೇ ಕೂತ್ಕೊಂಡು ಎಲ್ಲೋ ಮಾಡ್ತಿದ್ದೇನೆ ಆ್ಯಕ್ಚುಲಿ. ಅಲ್ಲೇ ಕಂಪೋಸರ್ ಮಾಡಿ ಟ್ಯೂನ್ ಮಾಡಿ ಮತ್ತೊಂದು ಟ್ರೈಲರ್ಗೆ ಸಪ್ರೇಟಾಗಿ ನಾನೇ ಒಂದು ಮ್ಯೂಸಿಕ್ ಮಾಡಿ ಕಂಪ್ಲೀಟಾಗಿ ಎಲ್ಲರ ಹತ್ರ ಲ್ಯಾಪ್ಟಾಪ್ ಇತ್ತು. ಕೆಲವರು US ಇಂದ ಬಂದಿದ್ದರು, ಕೆಲವು ಪಂಜಾಬು. ಸೊ ಆಲ್ಮೋಸ್ಟ್ 20 people. ಬಟ್ ನಾನು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ವಿತೌಟ್ ಲ್ಯಾಪ್ಟಾಪ್. ರೇಮನ್ ಸರ್ ಬಂದು ಟ್ಯಾಪ್ ಮಾಡಿದ್ರು, ವರ್ಕ್ ಇಸ್ ರಿಯಲಿ ಗುಡ್ ಅಂತಂತ. ಅವಾಗ ಸ್ವಲ್ಪ ನಂಗೆ ಪ್ರೌಡ್ ಅನಿಸ್ತು ಆ್ಯಕ್ಚುಲಿ. ಫೈನ್, ಕ್ಲಾಸಸ್ ಅವರೇ ಮಾಡ್ತಾರೆ ಅವರು? ಇಲ್ಲ ಸರ್, ಅವ್ರ ಫ್ಯಾಕಲ್ಟೀಸ್ ಇತ್ತು. ರೇಮನ್ ಸರ್ ವೀಕ್ಲಿ ಒನ್ಸ್ ವಿಸಿಟ್ ಮಾಡ್ತಿದ್ರು. ಸೊ ಟು ಚೆಕ್ಔಟ್ ಏನಾದರೂ ಹೊಸ ಮ್ಯೂಸಿಷಿಯನ್ಸ್ ಚೆನ್ನಾಗಿದ್ದಾರಾ. ಅವರು ಹೆಂಗಂತಂದರೆ ಒಳ್ಳೆ ಮ್ಯೂಸಿಷಿಯನ್ಸ್ ಇದ್ದರೆ ಅವರು ಕಂಪೋಸಿಷನ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊತಾರೆ ಅವ್ರು ಆ್ಯಕ್ಚುಲಿ. ಎವ್ರಿ ವೀಕ್ ಬರ್ತಾರೆ, ಟ್ರೈನ್ ಅಪ್ ಮಾಡ್ತಾರೆ, ನೋಡ್ತಾರೆ, ಒಂದು ಮಾರಲ್ ಏನಾದರೂ ಹೇಳ್ತಾರೆ, ಹೋಗ್ತಾರೆ. 2 ವರ್ಷ ಇದರಲ್ಲಿ? 2 years. 2 years. ಸರ್ಟಿಫಿಕೇಷನ್ ಕೋರ್ಸು? ಸರ್ಟಿಫಿಕೇಟ್ ಕೋರ್ಸ್ EMP ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್. ಓಕೆ. ಬಟ್ ನೋಡಿ, ಈಗ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಅಂತ ಈಗಿದೆಯಲ್ಲ, ಸೊ ಹಂಸಲೇಖ್ ಅವ್ರ ಕಾಲದಲ್ಲಿ ಅಥವಾ ರೆಹಮಾನ್ ಕಾಲದಲ್ಲಿ ಹೇಗಿರ್ತಿತ್ತು ಲೈವ್? ಅವಾಗೆಲ್ಲ ಇಲ್ಲ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಇಲ್ಲ ಸರ್, ಇಲ್ಲ. ಅವಾಗೆಲ್ಲ ಇವಾಗ ಡಿಜಿಟಲ್ ಬಂದಿದೆ ಸರ್. ಅಂದರೆ ಆ ಕಾಲದಲ್ಲಿ ಡಿಜಿಟಲ್ ಇರ್ತಿರ್ಲಿಲ್ಲ ಸರ್, ಕಂಪ್ಲೀಟ್ ಲೈವ್. ಅಂದರೆ ನಾನು ಡಿಜಿಟಲ್ ಏನಂತಂದರೆ, ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ಸ್ ಬಂಗ್ 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 ನಾವು ಕೀಬೋರ್ಡಲ್ಲಿ ಬಾರಿಸ್ತೀವಿ. ಅವಾಗೆಲ್ಲ ಇಲ್ಲಿ ಟೇಕ್ ತೊಗೊಂಡು ಒಂದೇ ಸತಿ ಬಾರಿಸ್ಬೋದು, ಇಲ್ಲಿ ಟೇಕ್ ತೊಗೊಂಡು. ಬಟ್ ಅವಾಗಿಂದ ಹಂಗಲ್ಲ, ಸ್ಟ್ರಿಂಗ್ಸೇ ಇರ್ತಿತ್ತು. ಒಂದು 50 ಜನ ವಯಲಿನ್ಸು, ಶಾನೈ ಒಂದು ಕಡೆ, ಸಾರಂಗಿ ಒಂದು ಕಡೆ, ಸ್ಯಾಕ್ಸೋಫೋನ್ ಒಂದು ಕಡೆ, ಗಿಟಾರ್ ಒಂದು ಸ್ಟಾರ್ಟ್, ಈ ಕಡೆ ಒಂದು ಬೇಸ್ ಡುಮ್ ಡುಮ್ ಬಾರಿಸ್ತಾ ಇರ್ತಾರೆ. ಬಟ್ ಇಲ್ಲ ಹಂಗಲ್ಲ, ಯಾವಾಗ ಒಂದು ಸತಿ ಶಾನೈ ತೊಗೊಬೋದು, ಇನ್ನೊಂದು ಸಾರಂಗಿ ತೊಗೊಬೋದು, ಆ ಥರ ಇತ್ತು. ಬಟ್ ಹಂಗಲ್ಲ, ಅವತ್ತಿಂದ ಒಂದು ಸಾಂಗ್ ಸ್ಟ್ರಕ್ಚರ್ ಹೆಂಗಿತ್ತಂತಂದರೆ, ಕಂಪ್ಲೀಟ್ ಸಾಂಗ್ಸ್ ಮ್ಯೂಸಿಷಿಯನ್ಸ್ ಎಲ್ಲ ಒಂದು ಟೇಕ್ ತೊಗೊಳೋರು, ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡೋರು. ನೆಕ್ಸ್ಟ್ ಸಿಂಗರ್ಸ್ ಕರ್ಸೋರು ಒಂದು ಸತಿ ಟೇಕ್ ತೊಗೊಳೋರು. ಎಲ್ಲ ಪರ್ಫೆಕ್ಟ್ ಆದಮೇಲೆ ಒಂದು ರೆಕಾರ್ಡ್ ಆಪ್ಷನ್ ಒತ್ತೋರು. ಒತ್ತ ತಕ್ಷಣ ಸರ್ ಒಂದು ಟೇಕಲ್ಲಿ ತೊಗೊಳೋರು. ಮಧ್ಯದಲ್ಲಿ ಕಟ್ಟಾದ್ರೆ ಯಾರು ಒಬ್ಬರು ಒಂದು ಮ್ಯೂಸಿಷಿಯನ್ ಟಿಂಗ್ ಅಂತ ಆಫ್ ಟೀಮ್ ಆದ್ರೂ ಫಸ್ಟಿಂದ ರೀಟೇಕ್. ಹಂಗಿದೆ ಸರ್ ಸಿಚುವೇಶನ್ ಅದು. ಬಟ್ ಈಗ ಹಂಗಲ್ಲ ಸರ್, ದೇ ಹವ್ ಮೇಡ್ ಜಾಬ್ ರಿಯಲಿ ಈಸಿ ಸರ್. ಅಂದರೆ ಬ್ಯಾಕಿಂಗ್ಸ್ ಕೊಡ್ತಾರೆ, ಬಂಗ್ 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 ಮುಗಿತಾ, ಇನ್ನೊಂದು ಟೇಕ್ ತೊಗೊತಾರೆ, ಇನ್ನೊಂದು ಅದ್ರ ಮೇಲೆ ಒಂದು ಲೇಯರ್ ಟೀ 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 ಟೀ, ನೆಕ್ಸ್ಟ್ ಇನ್ನೊಂದು ಲೇಯರ್ ಬಂಗ್ 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 ಲೇಯರ್ಸ್. ಸೊ ನೀವು ಎಷ್ಟು 1000 ಲೇಯರ್ಸ್ ಹಾಕ್ಬೋದು ಸರ್. ನೀವು ಟೈಮ್ ಇದು 1 ತಿಂಗಳಲ್ಲ 1 ವರ್ಷ ವರೆ ತೊಗೊಬೋದು. ಬಟ್ ಅಲ್ಲಿ ಹಂಗಿರ್ತಿರ್ಲಿಲ್ಲ ಸರ್. ಬಟ್ ಆವಾಗಿಂದ ಶ್ರದ್ಧೆನೇ ಬೇರೆ ಇತ್ತು ಸರ್ ಅದು. ಅಂದರೆ ಸುಮಾರು ಮ್ಯೂಸಿಷಿಯನ್ಸ್ ಉಟ್ಕೊಂಡಿದ್ದೆ ಅವಾಗ ಸರ್, ರಿಯಲ್ ಮ್ಯೂಸಿಷಿಯನ್ಸ್. ಇವಾಗ ಕಂಪ್ಯೂಟರ್ ಆಪರೇಟಿಂಗ್ ಥರ? ಎಸ್, ಕಂಪ್ಯೂಟರ್. ಅಂದರೆ ಮ್ಯೂಸಿಷಿಯನ್ಸ್ ಇದ್ದಾರೆ, ಬಟ್ ಕೆಲಸನ ಈಸಿ ಮಾಡ್ಕೊಟ್ಬಿಟ್ಟಿದೆ ಆ್ಯಕ್ಚುಲಿ. ಅಂದರೆ ಎಲ್ಲ ಇಲ್ಲೇ ಸಿಗುತ್ತಲ್ಲ, ಲೂಪ್ಸು ಇಲ್ಲೇ ಎಳ್ಕೊಬೋದು, ಇಲ್ಲಿ ಹಿಂಗೆ ಎಳ್ಕೊಬೋದು. ಬಟ್ ಹಂಗಲ್ಲ, ಅಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಇತ್ತು ಸರ್ ಅಲ್ಲಿ. ಆಮೇಲೆ ರಿಯಲ್ ಟೈಮಲ್ಲಿ ರೆಕಾರ್ಡ್ ಆಗ್ಬಿಡೋದು. ಎಸ್. ಈಗ SPB ಅವರು ಯಾವುದೊಂದು ಹಾಡು ಹಾಡ್ತಾರೆ, ರವಿಚಂದ್ರನ್ ಸಿನಿಮಾ ಕಮಾನ ಡಾರ್ಲಿಂಗ್ ಅಯ್ಯೋ ಹಾಡ್ತಾರೆ ಅಂದ್ರೆ ಒಂದೇ ಟೇಕ್ ಸರ್ ಅದು. ಅವ್ರು ಹಾಡೋದು, ಜಾನ್ ಕಮ್ಮ ಹಾಡೋದು, ಕೋರಸ್ ಹಾಡೋದು, ಮ್ಯೂಸಿಷಿಯನ್ಸ್ ಅಷ್ಟು ಇನ್ಸ್ಟ್ರೂಮೆಂಟ್ ನುಡಿಸೋದು, ಎಲ್ಲ 4 ನಿಮಿಷ ಮುಗಿದೋದು ಒಂದಸ್ತಿಗೆ. ಬಟ್ ಪ್ರಾಕ್ಟೀಸ್ ಮಾಡೋದು, ಪ್ರಾಕ್ಟೀಸ್ ಓಕೆ ಫೈನ್. ನಾನು ಹೇಳೋದು ರೆಕಾರ್ಡಿಂಗ್ ಈಸ್ 4.5 minutes, 4.5 minutes, ನಾಟ್ 4 years. ನೋ. ಆ್ಯಂಡ್ ರವಿ ಸರ್ ಒಂದೊಂದು ಚಾನಲ್ ಹೇಳ್ತಿದ್ರು ದಟ್ ಈಗಿನ ಕಾಲದಲ್ಲಿ ದೇ ಟೇಕ್ 2 to 3 days ಒಂದೊಂದು ಸಾಂಗ್ ಮಾಡೋಕ್ಕೆ 1 ತಿಂಗಳು ತೊಗೊಳ್ತಾರೆ. ಬಟ್ ಅಲ್ಲಿ ಸರ್ ಇವತ್ತೊಂದು ಕಂಪೋಸಿಷನ್ ಮುಗಿದ್ರೆ ನೆಕ್ಸ್ಟ್ ಡೇ ರೆಡಿ ಆಗ್ಬಿಡೋದು ಅನ್ಸುತ್ತೆ ಸರ್ ಸಾಂಗ್ ಕಂಪ್ಲೀಟ್ ಸ್ಟ್ರಕ್ಚರ್. ಸೊ ಜಸ್ಟ್ ಇಮ್ಯಾಜಿನ್ ದ ಕೈಂಡ್ ಆಫ್ ಹಾರ್ಡ್ ವರ್ಕ್ ಸರ್. ಅವಾಗ ಹಿಂಗಿತ್ತು ಅಂತಂದರೆ ಅಪ್ಪ, ಅವಾಗ ಮ್ಯೂಸಿಷಿಯನ್ಸ್ ಹೆಂಗಿರ್ಬೋದು ಸರ್ ಅವಾಗ. 1 take ಫುಲ್ ಲೈವ್, ಅದೆಲ್ಲ ನೋಟೇಷನ್ಸ್ ಬರ್ಕೊಂಡು. ಈಗಿಲ್ಲ ಬಾಸ್. ಅದೇ ಸರ್, ನಮಗೆ ಹಂಸಲೇಖ ಸರ್ ಹೆಂಗಂತಂದರೆ ಆಗಿನ ಕಾಲದು ಇದು ಮುರಿಬಾರ್ದು, ಅದು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಜೊತೆ ಕುತ್ಕೊಂಡಾಗೆಲ್ಲ ನೋಟೇಷನ್ಸ್ ಬರ್ಸೋರು ನಮಗೆ. ನೋಟೇಷನ್ಸ್ ಇನ್ ದ ಸೆನ್ಸ್ ಮ್ಯೂಸಿಕ್ಗೆ ಒಂದು ಲ್ಯಾಂಗ್ವೇಜ್ ಇರುತ್ತೆ ಸರ್, ಸ್ವರಗಳಂತಂದರೆ ಸರಿ ಗ ಮ ಪ ಅಂತಂದರೆ. ಅದು ಬಿಟ್ಟು ಫಾರ್ ಅ ಮ್ಯೂಸಿಷಿಯನ್ ನೋಟೇಷನ್ಸ್ ಇರುತ್ತೆ. ಅದು ಇಫ್ ಎನಿ ಇನ್ಸ್ಟ್ರೂಮೆಂಟ್, ಇವಾಗ ಯಾರು ಮ್ಯೂಸಿಷಿಯನ್ಸ್ ಬರ್ತಾರೆ ಫಾರಿನ್ನಿಂದ, ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡೋಣ ಟ್ಯಾನ್ ಅಂತ ಹೇಳಕ್ಕೆ, ಅದ್ರ ಬದಲು ನಾವು ಸುಮ್ಮನೆ ಬರೆದ್ಬಿಟ್ಟು ನೋಟೇಷನ್ ಹಿಂಗೆ ಅಂತಂದರೆ ಪ್ಲೇ ಮಾಡಿದ್ರೆ
ಅಂತ ಪ್ಲೇ ಮಾಡ್ತಾರೆ. ಸೊ ನೀವು ನೋಟೇಷನ್ಸ್ ಬರೋದು ಕಮ್ಮಿ ಸರ್ ನಮ್ಮ ಇದ್ರಲ್ಲಿ ಕಮ್ಮಿ ಪರ್ಸೆಂಟೇಜ್ ತೊಗೊಂಡ್ರೆ. ಸೊ ಆಗಿನ ಕಾಲದಲ್ಲಿ ಅದೇ ಬರ್ತಾರೆ, ಪ್ಲೇಯರ್ಸ್ ಬರ್ತಾರೆ, ಮ್ಯೂಸಿಷಿಯನ್ಸ್ ಬರ್ತಾರೆ, ನೋಟೇಷನ್ಸ್ ಇಡ್ತಾರೆ, ಅವ್ರು ಪಾಡಿ ಪ್ಲೇ ಮಾಡ್ತಾ ಇರ್ತಾರೆ. ಅವ್ರು ಆದಮೇಲೆ ನೆಕ್ಸ್ಟು ನಂದು ಬಂತು ಪೀ 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 ಟೈಮಿಂಗ್ ಇರುತ್ತೆ, ಯಾವಾಗ ನುಡಿಸ್ಬೇಕು ಅಂತ ಟೆಂಪೋ ಇರುತ್ತೆ. ಯಾಕಂದ್ರೆ ಫುಲ್ ಸಾಂಗ್ ಕಂಡಕ್ಟ್ ಮಾಡೋಕ್ಕಾಗಲ್ವಲ್ಲ, ನಿಂದಾದ್ಮೇಲೆ ನೀವು ಪ್ಲೇ ಮಾಡ್ಬೇಕು ಸರ್, ಇವಾಗ ಪ್ಲೇ ಮಾಡಿ ಹಂಗೆ ಕೇಳೋಕ್ಕಾಗಲ್ಲ. ಬರ್ತಾರೆ, ಕೂರ್ತಾರೆ, ನೋಟೇಷನ್ಸ್ ಇಡ್ತಾರೆ ಅಷ್ಟೇ. ನಿಮ್ಮ ಟೆಂಪೋ ಹೋಗ್ತಾ ಇರುತ್ತೆ, ಸಾಂಗ್ ಮಧ್ಯದಲ್ಲಿ ಹೋಗ್ತಾ ಇರುತ್ತೆ. ನನ್ನ ಟೈಮ್ ಬಂತು ಈಗ, ಪೇ ಇಲ್ಲಿ ಪ್ಲೇ ಮಾಡ್ತಾರೆ ಹಿಂಗೆ ನೋಟೇಷನ್ಸ್. ಸೊ ಹಂಗಿದ್ರು ಅಂದ್ರೆ ಅಷ್ಟು ಅಲರ್ಟು. ಎಸ್ ಅಂತೆಲ್ಲ ಹಾಕೊಂಡು ಕೇಳ್ಕೊಂಡು ಹೋಗಂಗಿಲ್ಲ. ಬ್ಯೂಟಿಫುಲ್ ಸರ್. ಸೊ ಒಂಥರ ಹಂಸಲೇಖ ಯೂನಿವರ್ಸಿಟಿಲಿ ಬಂದಿದ್ದೀರಿ ನೀವು? ಇಲ್ಲ ಸರ್, ನಾನು ತುಂಬ ಲಕ್ಕಿ ಸರ್ ನಿಜವಾಗ್ಲೂ. ಸೊ ಆಮೇಲೆ ನೀವು ಇಂಡಿಪೆಂಡೆಂಟ್ ಆದಾಗ ಹೇಗೆ ಮಗ್ಗಿ ಪುಸ್ತಕ? ಇಂಡಿಪೆಂಡೆಂಟಿಂದ ನಾನು ಅದೇ ಟೋಲ್ಡ್ ಅಲ್ಲ ಸರ್, ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಮುಗಿದ ಮೇಲೆ ಒಬ್ಬರು ವ್ಯಕ್ತಿ ಇಂಟ್ರಡ್ಯೂಸ್ ಆದರು ನನಗೆ, ಅವ್ರ ಹೆಸರು ಬೇಡ. ಅವ್ರು ನನ್ನ ಆ್ಯಕ್ಚುಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಆ್ಯಕ್ಚುಲಿ ಹಂಸಲೇಖ ಸರ್ ಅವ್ರ ಪರಿಚಯ ಆ್ಯಕ್ಚುಲಿ ಯಾವುದೋ ದೊಡ್ಡ ವ್ಯಕ್ತಿ. ಅಲ್ಲಿಂದ ಏನಾಯಿತು, ನಾನು ಮನೇಲಿ ಕೂತ್ಕೊಂಡು ಕಂಪೋಸಿಷನ್ ಮಾಡ್ತಾಯಿದ್ದೆ. ಬಟ್ ಇವ್ರು ಹೆಂಗಂತಂದರೆ ಬಿಗ್ ಶಾಟ್, ಈ ವಾಸ್ ಲೈಕ್ ಏನೋ ಇಬ್ಬರು ಮಾಡ್ಬಿಡೋಣ, ದೊಡ್ಡ ಸ್ಟುಡಿಯೋ ಮಾಡ್ಬಿಡೋಣ, ಹಿಂಗೆ ಅಂತ ಆ ಥರ ಎಲ್ಲ ವರ್ಕ್ ಇತ್ತು. ದೆನ್ ಐ ವಾಸ್ ಲೈಕ್ ಓಕೆ ಫೈನ್, ಏನೋ ಒಂದು ಬ್ಯಾಲೆನ್ಸ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಕಂಪೋಸಿಷನ್ ಮಾಡ್ತಿದ್ದೆ, ಕಂಪೋಸ್ ಮಾಡಾಮೇಲೆ ಕೊಡ್ತಿದ್ದೆ. ಅವರು ಇಲ್ಲಿ ನಮ್ಮ ಡೈರೆಕ್ಟರ್ ಹರಿವರಾಸನ ಸರ್ಗೆ ಕೊಡ್ತಾಯಿದ್ರು. ಅವ್ರು ಅಂದ್ಕೊತಿದ್ರು ಅವ್ರ ಮ್ಯೂಸಿಷಿಯನ್ ಅಂತ. ಬಟ್ ಒಂದು ಪಾಯಿಂಟ್ ಆಫ್ ಟೈಮ್ ದೊಡ್ಡವ್ರಿಗೆ ಗೊತ್ತಲ್ಲ ಸರ್, ಒಂದು ಪಾಯಿಂಟ್ ಆಫ್ ಟೈಮ್ ಹಂಗೆ ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಇವ್ರು ಯಾಕೆ ಹಿಂಗೆ ಮಾಡ್ತೀರಾ ಅಂದ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆಮೇಲೆ ಗೊತ್ತಾಯಿತು, ನೀವು ಹಾಡ್ತಿರೋದಲ್ಲ ನಿಮ್ಮ ವಾಯ್ಸಲ್ಲಿ, ಹಂಗಾರೆ ನೀವೇ ಸರ್ ಮ್ಯೂಸಿಷಿಯನ್ ಕರೆಸಿದ್ರು ಆ್ಯಕ್ಚುಲಿ ಬಂದು. ಆಮೇಲೆ ಗೊತ್ತಾಯ್ತು ದ ಮ್ಯೂಸಿಷಿಯನ್ ವಾಸ್ ಮೀ ಎಕ್ಸಾಕ್ಟ್ಲಿ ಅಂತ. ಆಮೇಲೆ ನಾವು ಕುಂತು ಆಲ್ಮೋಸ್ಟ್ ಒಂದು 60-70 ಸಾಂಗ್ಸ್ ಮಾಡಿದ್ದೀವಿ ಸರ್ ಕಂಪ್ಲೀಟ್. ಅವ್ರಿಗೆ ಒಂದು ಸ್ಟ್ರಕ್ಚರ್ ಮೂವಿ ಇದೆ ಸರ್, ಕೆಲವು ಮೂವೀಸ್ ಇದೆ. ಸೊ ದಿಸ್ ಇಸ್ ಸೆಕೆಂಡ್ ಮೂವಿ ಆ್ಯಕ್ಚುಲಿ. ಫಸ್ಟ್ ಮೂವಿ ಒಂದು ನಡಿಬೇಕಾಗಿತ್ತು, ಬಟ್ ದಿಸ್ ಇಸ್ ಮಗ್ಗಿ ಪುಸ್ತಕ ಕೊರೋನಾ ಸಿಚುವೇಶನ್ ಟೈಮಲ್ಲಿ ಬಂದಿದ್ದು ಒಂದು ಸ್ಟಾರ್ಟ್ ಮಾಡಿದ್ರು. ಸೊ ಅದು ಬಿಟ್ಟು ಒಂದು 60 ಸಾಂಗ್ಸ್ ವಿಚ್ ಹ್ಯಾವ್ ಕಂಪೋಸ್ ಸರ್ ಟುಗೆದರ್. ಈ ಪಿಕ್ಚರ್ಗಲ್ಲ, ಕಂಪ್ಲೀಟ್ ಅಂದರೆ ಅವ್ರಿಗೆ ಒಂದು ಇಷ್ಟು ಅಂದ್ಕೊಂಡಿದ್ರು. ಸೊ ಇಬ್ಬರು ಸೇರ್ಕೊಂಡು ಒಂದು 60 ಸಾಂಗ್. ಅಂದರೆ ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಇನ್ನೇನು ಸರ್ ಕೆಲಸ ಇದ್ದಿದ್ದು, ಕೂತ್ಕೊಂಡು ಇಬ್ಬರು ಹಂಗೆ ಕಂಪೋಸಿಷನ್ಸ್ ಮಾಡಿ ಅಂತ. ಆಮೇಲೆ ಅಂದ್ಕೊಂಡು ಮಗ್ಗಿ ಪುಸ್ತಕ ಕಂಪ್ಲೀಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ರೆ ಆ ಮಗ್ಗಿ ಪುಸ್ತಕ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಸ್ಟೋರಿ ಕೇಳಿ ನಾವು ಕುಂತ್ಕೊಂಡು ಡೇ ಆ್ಯಂಡ್ ನೈಟ್ ಕರೆಕ್ಷನ್ ಮೇಲೆ ಅಂದ್ಕೊಂಡು ಮಾಡ್ಕೊಂಡು ಸಾಂಗ್ಸ್ ಮಾಡಿದೆ. ಸೊ ನೋಡಿ, ಈಗ ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ಗುರುಗಳ ಅಪ್ರೋಚ್ಗೂ ನಿಮ್ಮ ಅಪ್ರೋಚ್ಗೆ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಪ್ರತಿಯೊಬ್ಬ ಮ್ಯೂಸಿಷಿಯನ್ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಅಪ್ರೋಚ್ಗೆ ಏನಾದ್ರು ಡಿಫ್ರೆನ್ಸ್ ಇರುತ್ತಾ? ಅಪ್ರೋಚಿಂಗ್ ಸೆನ್ಸ್ ಅಂದರೆ ಅವ್ರ ಮ್ಯೂಸಿಕ್ನ ಫೀಲ್ ಮಾಡೋದು ಅಥವಾ ಒಂದು ಸಾಂಗ್ನ ಕಂಪೋಸ್ ಮಾಡೋದು ಇರುತ್ತಾ? ಐ ಫೀಲ್ ಸರ್, ಬಿಕಾಸ್ ಇವಾಗ ನೋಡಿ ಸರ್, ಅರ್ಜುನ್ ಜನಿ ಅವ್ರ ಫ್ಲೇವರ್ ಬೇರೆ ಥರ ಇರುತ್ತೆ, ಹರಿಕೃಷ್ಣ ಸರ್ದು ಬೇರೆ ಫ್ಲೇವರ್ ಇರುತ್ತೆ, ಬಟ್ ಸೂಪರ್ ಮ್ಯೂಸಿಕ್. ಬಟ್ ಅವ್ರು ಫೀಲ್ ಮಾಡೋ ರೀತಿ ಬೇರೆ ಹೆಂಗಿರುತ್ತೆ. ನಾನು ಮಾಡೋ ಫೀಲ್ ಫಾರ್ ಎಕ್ಸಾಂಪಲ್, ನಮ್ಮ ಸಿನಿಮಲ್ಲಿ ಅಪ್ಪ ಸಾಂಗ್ ಬೇಕಾಯಿತು. ಅಪ್ಪ ಸಾಂಗಲ್ಲಿ ಆಗಲಿ ಸರ್ ಚೌಕಿದಾರ್ ಮೂವಿಯಲ್ಲಿ ಬೆಸ್ಟ್ ಸಾಂಗ್ ಕೊಟ್ಬಿಟ್ಟಿದ್ದಾರೆ, ಅಪ್ಪ ಐ ಲವ್ ಯು ಪಾ. ಸೊ ನಾನು ಒಂದು ಅಪ್ಪ ಸಾಂಗ್ ಮಾಡ್ಬೇಕಂತ ಅದೊಂದು ಚಾಲೆಂಜ್ ಇತ್ತು ಸರ್ ನನಗೆ. ಎಮೋಷ್ನಲ್ ಆಗಿ ಹೇಳ್ಬೇಕಂತಂದ್ರೆ ಆ ಟೈಮಲ್ಲಿ ಪಾಪ ಹಾಸ್ಪಿಟಲೈಸ್ ಆಗಿದ್ರು ಆ್ಯಕ್ಚುಲಿ. ಪಪ್ಪನೇ ನನಗೆ ಗೊತ್ತಿಲ್ಲ, ಆವಾಗ ಹಾಸ್ಪಿಟ್ಲ್ ಹೋಗಿ ಬರೋದಾಗ್ತಿತ್ತು. ಆ ಮೂಮೆಂಟ್ಲೆ ಮೇ ಬಿ ಫಸ್ಟ್ ಪಲ್ಲವಿ ಬಂದಿದೆ ಆ್ಯಕ್ಚುಲಿ, ಬಂದಿದ್ದು ಮೈಂಡ್ಗೆ, ತಾನನ ತಾರರ ತರ ನಾನೇ ತಾರರೆ ತಾರನೆ ನಾನ ಅಪ್ಪ, ಸುಮ್ಮನೆ ಬಂದಿತ್ತು ಲೈನ್ಗೆ. ಆಮೇಲೆ ಸರ್ಗೆ ನೆಕ್ಸ್ಟ್ ಮೂಮೆಂಟ್ ಹೋಗಿ ಹೇಳಿದೆ ನಾನು ಆ್ಯಕ್ಚುಲಿ. ಆ ಟ್ಯೂನಲ್ಲಿ ಹಂಗೆ ಸ್ಟ್ರಕ್ಚರಲ್ಲಿ ವರ್ಕ್ ಮಾಡಿದೆ. ಲಿರಿಕ್ಸ್ ರೈಟರ್ ಕರ್ಸಿ, ಶರಣು ಏಕಲವ್ಯ ಅಂತ ಅನಿತಾ ಅದಕ್ಕೆ ಬರೋದಿಲ್ಲ ಸಾಂಗ್ ಕರೆಸಿ ಅವ್ರು ಒಂದಿಷ್ಟು ಬಂಚ್ ಆಫ್ ಸ್ಟ್ರಕ್ಚರ್ಸ್ ಕೊಟ್ಟರು ಹಿಂಗೆ ಲಿರಿಕ್ಸ್ ಎಲ್ಲ. ಅದು ಕರೆಕ್ಷನ್ ಆಗಿ ನೆಕ್ಸ್ಟ್ ಚರಣ ಹಂಗೆ ಕಂಟಿನ್ಯೂ ಆಯಿತು. ದಟ್ ಈಸ್ ವೆನ್ ಅಪ್ಪ ಸಾಂಗ್ ಹುಟ್ಟಿದ್ದು ಹಂಗೆ. ಒಟ್ಟು ನಿಮ್ಮ ಮೊದಲನೇ ಸಿನಿಮಾ ಇದೆ? ಎಸ್ ಸರ್, ನಂದು ಮಗ್ಗಿ ಪುಸ್ತಕ ಅಂದರೆ ಫಸ್ಟ್ ಸ್ಟೆಪ್ ಅಂತಾರೆ. ನನಗೆ ಮಗ್ಗಿ ಪುಸ್ತಕ ಅಂದರೆ ನನ್ನ ಮೊದಲನೇ ಸ್ಟೆಪ್ ಇದು. ಸೊ ಬಾಸ್ಗೆ ಪ್ರೇಮಲೋಕ, ನಿಮಗೆ ಮಗ್ಗಿ ಪುಸ್ತಕ. ಸೊ ಇದರಲ್ಲಿ ಒಂದು ಚಾಲೆಂಜಿಂಗ್, ಒಂದು ಟಫೆಸ್ಟ್ ಒಂದು ಸಾಂಗ್ ಮಾಡಿದ್ದು ಸರ್ ಇಲ್ಲಿ. ಮೊಬೈಲ್ ಮೇಲೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಒನ್ ಇಸ್ ಅಡಿಕ್ಟೆಡ್ ಟು ಮೊಬೈಲ್ಸ್. ಮೊಬೈಲಲ್ಲಿ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಅಲ್ವ ಸರ್, ಬಟ್ ಅಡ್ವಾಂಟೇಜ್ಗಿಂತ ಜಾಸ್ತಿ ಡಿಸ್ಅಡ್ವಾಂಟೇಜ್ ಇದೆ ಆ್ಯಕ್ಚುಲಿ. ಸೊ ಇದ್ರ ಮೇಲೆ ಒಂದು ಸಾಂಗ್ ಮಾಡಿದೆ ಸರ್. ಇದರಲ್ಲಿ ಯೂಶಲಿ ಒಂದು ಸಾಂಗಲ್ಲಿ ಒಂದು ಟೆಂಪೋ ಇರುತ್ತೆ ಸರ್. ಅಂದರೆ ಫಾರ್ ಎಕ್ಸಾಂಪಲ್, ಅನಿಸುತ್ತಿದೆ ಯಾಕೋ ಎಂದು ಇದೊಂದು ಟೆಂಪಲ್ ಇರುತ್ತೆ. ಇದರಲ್ಲಿ 3 ಟೈಮ್ ಸಿಗ್ನೇಚರ್ಸ್ ಇದೆ, ಇದರಲ್ಲಿ ಚೇಂಜ್ ಆಗ್ತಾ ಇರುತ್ತೆ.
ನೋಡಮ್ಮ ಹುಡುಗಿ ಟರರ ಟರರ ಅದು ಹೆಂಗಿದೆ ಸಡನ್ನಾಗಿ ಪ್ಯಾತಾಗ ಹೋಗುತ್ತೆ, ಅದು ಪ್ಯಾತಾಗ ತಿರ್ಗಾ ಡೆಂಕ್ ಟಕ ಟಕ ಹೋಗ್ತಾ ಇರುತ್ತೆ. ಸೊ ದಿಸ್ ಸ್ಟ್ರಕ್ಚರ್ ಮಾಡಿದೆ ಸರ್. ಪ್ರೇಮಲ್ಲಿ ಹೋಗೋ ಥರ ಒಂದು ಸಾಂಗು ಒಂದು ಪ್ರಯತ್ನ ಪಟ್ಟಿದ್ದೀನಿ ಸರ್. ಇಟ್ ಇಸ್ ಕಮ್ ಔಟ್ ವೆಲ್ ಅಂತ ಒಂದು ಸಿನಿಮಲ್ಲಿ ಇದೆ. ಯಶಸ್ ನಾಚಪ್ಪ ಅವರು ಹಂಸಲೇಖ ಅವರ ಶಿಷ್ಯ ಅಂತ ಕರಿಬೋದಾ? ಎಸ್ ಎಸ್. ಕೆಲವರು ಶಿಷ್ಯಂದ್ರು ಗುರುಗಳ ಹತ್ರ ನಾನು ಶಿಷ್ಯ ಅಲ್ಲ ಅಂತ ಹೇಳ್ಕೊಂಡು ಇಲ್ಲ ಹೆಮ್ಮೆ ಅಂತ ಹೇಳ್ಕೊಂಡು ಸೊ ಹಾಗಾಗಿ ಹಂಸಲೇಖ ಅವರ ಪಟ್ಟ ಶಿಷ್ಯ ನಮ್ಮ ಯಶಸ್ ಅವರು, ಯುವಕ, ನಮ್ಮ ಸಹೋದರನ ಥರ ಅವ್ರಿಗೆ ಹರಸಿ ಆಶೀರ್ವದಿಸಿ ನಾವೆಲ್ಲ ಅವ್ರ ಜೊತೆಗಿರೋಣ. ಒಳ್ಳೆ ಕೆಲಸ ಮಾಡ್ತಾರೆ, ಉತ್ಸಾಹಿ, ರಾಗಗಳ ಸಂಗೀತದ ಆಳಾಗಲವನ್ನು ಬಲ್ಲಂಥವ್ರು. ಯಾಕಂದರೆ ಇತ್ತೀಚೆಗೆ ಕಂಪ್ಯೂಟ್ರು ಅದು ಇದು ಇರೋ ಕಾರಣಕ್ಕೆ ತುಂಬ ಜನ ನಿನ್ನೆ ಮೊನ್ನೆ ಕಂಪ್ಯೂಟರ್ ಹಿಡಿದ್ರಲ್ಲ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳೋ ಕಾಲದಲ್ಲಿ ಅವರು ಇವತ್ತು ಅನೇಕ ವರ್ಷ ಮ್ಯೂಸಿಕ್ನೇ ತಪಸ್ಸು ಮಾಡಿ ಸುಮಾರು 20 ವರ್ಷ ಇದಕ್ಕೋಸ್ಕರನೇ ಬಂದಿದ್ದಾರೆ. ಅಥವಾ ಬೇರೆ ಏನೋ ಪ್ರೊಫೆಷನ್ ಮಾಡ್ತಾ ಇದನ್ನ ಟೈಮ್ ಪಾಸಿಂಗ್ ಮಾಡೋಕ್ಕೆ ಬಂದವರಲ್ಲ, ಇದನ್ನೇ ವೃತ್ತಿಯಾಗಿ ಅದನ್ನೇ ಓದಿ ಅದನ್ನೇ ವೃತ್ತಿಯಾಗಿ ಪ್ರವೃತ್ತಿಯಾಗಿ ಆಸಕ್ತಿ ಅನ್ನ ಎಲ್ಲವನ್ನು ತೊಗೊಂಡಿರುವಂಥವ್ರು. ಶುಭವಾಗಲಿ ಅಂತ ನಾನು ಕನ್ನಡಿಗರ ಪರವಾಗಿ ಕೇಳ್ಕೊತೀನಿ. ಶುಭವಾಗಲಿ ಯಶಸ್. ಥ್ಯಾಂಕ್ ಯು ಸರ್. ಯಶಸ್ಸು ಸಿಕ್ಲಿ ನಿಜವಾಗಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಶುಭವಾಗಲಿ. ಆಲ್ ದ ಬೆಸ್ಟ್. ಮೊಬೈಲ್ ಚಿಂತೆ ಆನ್ಲೈನ್ ಸಂತೆ ಯಾಕಿಂಗಾದ್ರೂ ಕಾಣೆ.